ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಅಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅನ್ನು ನಾವು ನೋಡೋಣ. ಸೊ ಇಷ್ಟೆಲ್ಲ ಶಿಫ್ಟ್ಸ್ ಆಯ್ತಲ್ವಾ, ಅದರಲ್ಲಿ ಯಾವ ಯಾವ ಕ್ವಶನ್ಸ್ ಪದೇ ಪದೇ ಕೇಳ್ತಿದ್ದಾರೆ ಹಾಗೂ ಯಾವ ಒಂದು ಟಾಪಿಕ್ಸ್ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಹೋದ್ರೆ ಇದು ಸ್ಕೋರ್ ಈಸಿಯಾಗಿ 22+ ಆರ್ 25+ ಸ್ಕೋರ್ನ ಮಾಡಬಹುದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮಗೆ ಎವರಿ ಶಿಫ್ಟ್ ಇಂದ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ನೋಡೋಣ. In an election between two candidates, 80% of the voters cast their vote, out of which 53 votes were declared invalid. The winner got 48% of all the voters in the list and he won by 1013 votes. The number of voters on the list was ಅಂತ ಕೇಳಿದ್ರು. ಓಕೆ, ಎರಡು ಅಭ್ಯರ್ಥಿಗಳು ಇರ್ತಾರೆ. ಮತದಾರ 80% ಮತ ಚಲಿಸಿದ್ದಾರೆ, ಅಂದ್ರೆ 80% ಮಾಡ್ತಾರೆ, ಇನ್ನು 20% ಇಲ್ಲ. ಸೊ ಅದರಲ್ಲಿ 53 ಮತಗಳು ಅಮಾನ್ಯವಿಲ್ಲ, ಇಟ್ ಮೀನ್ಸ್ ಇನ್ವ್ಯಾಲಿಡ್ ಅಂತ ಘೋಷಿಸ್ತಾರೆ. ಅದಾದ್ಮೇಲೆ ವಿಜೇತನು ಪಟ್ಟಿಯಲ್ಲಿರುವ ಎಲ್ಲ ಮತದಾರರಲ್ಲಿ 48% ಮತಗಳನ್ನು ಪಡೆದುಕೊಂಡವು. 1013 ಮತಗಳ ಅಂತರದಿಂದ ಗೆದ್ದನು. ಪಟ್ಟಿಯಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು, ಟೋಟಲ್ ನಂಬರ್ ಆಫ್ ವೋಟರ್ಸ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಯಾವಾಗಲೂ ಎಷ್ಟು ಪರ್ಸೆಂಟ್ ಹಾಕ್ತಾರೆ ಓಟು? 100%. ಬಟ್ ಇದರಲ್ಲಿ ಎಷ್ಟು ಪರ್ಸೆಂಟ್ ಹಾಕಿದರೆ? 80% ಹಾಕಿದ್ದಾರೆ. ಹಾಗಾದ್ರೆ 20% ಹಾಕಿಲ್ಲ, ಅದು ನಮಗೆ ಯೂಸ್ ಇಲ್ಲ. ಸೊ ಅದಾದ್ಮೇಲೆ 53 votes ವರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್, ಇಟ್ ಮೀನ್ಸ್ ಇದರಲ್ಲಿ 53 ವೋಟ್ ಇದೆ ಅಲ್ವಾ, ಅದನ್ನ ಇನ್ವ್ಯಾಲಿಡ್ ಅಂತ ಹಾಕಿದ್ದಾರೆ. ಓಕೆನಾ? ಸೊ ಅದಾದ್ಮೇಲೆ ದ ವಿನ್ನರ್ ಗಾಟ್ 48%. ಇದರಲ್ಲಿ ವಿನ್ನರ್ ಎಷ್ಟು ಪರ್ಸೆಂಟು? 48%. ಹಾಗಾದ್ರೆ ವಿನ್ನರ್ 48% ಪಡೆದ್ರೆ, ಹಾಗಾದ್ರೆ ಉಳಿದಿರೋದಾರು ಲೂಸರ್. ಲೂಸರ್ ಎಷ್ಟು ಪರ್ಸೆಂಟ್ ತಗೊಂಡಿರ್ತಾನೆ? 80ಅಲ್ಲಿ 48 ಹೋದ್ರೆ ಎಷ್ಟು? 32. ಓಕೆ, ಇದು ವಿನ್ನರ್ದು, ಇದು ಲೂಸರ್ದು. ಇದಾದ್ಮೇಲೆ ಅಂಡ್ ಈ ವಾನ್ ಬೈ 1013 votes. ಇವರು ಎಷ್ಟು votes ಇಂದ ಗೆದ್ದಿದ್ದಾರೆ? 1013. ಓಕೆ, ಇದೇನಿದು? ಮೆಜಾರಿಟಿ. ಸೊ ಮೆಜಾರಿಟಿ ಯಾವಾಗಲೂ ನಾವು ಯಾವ್ದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಿನ್ನರ್ಸ್ ಪರ್ಸೆಂಟೇಜ್ ಮೈನಸ್ ಲೂಸರ್ಸ್ ಪರ್ಸೆಂಟೇಜ್, ಇಟ್ ಮೀನ್ಸ್ ಇದರ ಡಿಫರೆನ್ಸ್. ಸೊ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಗೆದ್ದಿದ್ದಾರೆ? 16%. ಓಕೆನಾ? ಸೊ 16% 1013. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಇದರಲ್ಲಿ ಅವ್ರು ಏನಂತ ಹೇಳಿದ್ರೆ 53 ವೋಟ್ ಏನು ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಹಾಗಾದ್ರೆ ಇದರಲ್ಲಿ 53 ತೆಗೆದುಬಿಡೋಣ. ಓಕೆನಾ? ಸೊ ಈಗೇನಾಯ್ತು? 16% ವ್ಯಾಲ್ಯೂ 1013ರಲ್ಲಿ 53 ಅಂದ್ರೆ ಎಷ್ಟು? 960. ಸೊ 16% 960 ಆದ್ರೆ ಟೋಟಲ್ ವೋಟ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100 ಅಲ್ಲಿ. 100% ಎಷ್ಟು ಅಂತ ಕೇಳಿದ್ರೆ 16 6 ಜಾ 96, 100 6 ಜಾ 60. ಓಕೆನಾ? ಸ್ಟಾರ್ಟಿಂಗ್ ನಮ್ಗೆ ಏನು ಬರಬೇಕು? 60. ಸೊ ಒಂದೇ ಆಪ್ಷನ್ ಇರೋದು, ಸ್ಟಾರ್ಟಿಂಗ್ 60. ಓಕೆ, ಈ ತರ. ಸೊ ಅದೇ ತರ ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್, 75% ಆಫ್ ದ ಎಲಿಜಿಬಲ್ ವೋಟರ್ಸ್ ಕ್ಯಾಸ್ಟ್ ದೇರ್ ವೋಟ್ಸ್ ಅಂಡ್ 6% ಆಫ್ ದ ವೋಟ್ಸ್ ಕ್ಯಾಸ್ಟ್ ವರ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಎ ಕ್ಯಾಂಡಿಡೇಟ್ ಗಾಟ್ 15,228 votes, which were 90% of the total valid votes. Find the total number of eligible voters ಅಂತ ಕೇಳಿದ್ರು. ಓಕೆ, ಎರಡು ಅಭ್ಯರ್ಥಿಗಳು ನಡುವಿನ ಚುನಾವಣೆಯಲ್ಲಿ ಅರ್ಹ ಮತದಾರರು 75% ಮಂದಿ ಚಲಾಯಿಸಿದ್ದಾರೆ, ಅಂದ್ರೆ 75% ಎಲಿಜಿಬಲ್ ವೋಟರ್ಸ್ ಕ್ಯಾಸ್ಟ್ ದರ್ ವೋಟ್ಸ್ ಅಂತ. ಮತ್ತು ಚಲಾಯಿಸಿದ ಮತಗಳಲ್ಲಿ 6% ಅಮಾನ್ಯವೆಂದು, ಅಂದ್ರೆ 75% ಹಾಕಿದ್ರೆ ಅದರಲ್ಲಿ 6% ಡಿಕ್ಲೇರ್ಡ್ ಇನ್ವ್ಯಾಲಿಡ್. ಎ ಕ್ಯಾಂಡಿಡೇಟ್ ಗಾಟ್ 15,228, ಅಂದ್ರೆ ಒಬ್ಬ ಅಭ್ಯರ್ಥಿ 15,228 ಮತಗಳನ್ನು ಪಡೆದನು, ಅದು 90% ವ್ಯಾಲಿಡ್ ವೋಟ್ಗೆ ಈಕ್ವಲ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಮಾಡೋಣ ಬನ್ನಿ, ಡೈರೆಕ್ಟ್ ಆಗಿ ಮಾಡ್ಬೋದು ನೋಡಿ. ಸೊ 75% ಅಂದ್ರೆ ಎಷ್ಟು? 3/4 ಅಲ್ವಾ? 6% ಅಂದ್ರೆ 47/50. ಇಟ್ ಮೀನ್ಸ್ 100 ಅಲ್ಲಿ 6 ಹೋದ್ರೆ ಎಷ್ಟು? 94/100. ಅದನ್ನು ನಾವು ಡಿವೈಡ್ ಮಾಡಿದ್ರೆ 47 ಇಂಟು ಟೋಟಲ್ ಎಷ್ಟಂತೆ? 90% ವೋಟ್ಸ್. 90 ಮೀನ್ಸ್ 9/10 ಈಸ್ ಈಕ್ವಲ್ ಟು ಎಷ್ಟಿಗೆ ಈಕ್ವಲು? 15,228ಗೆ ಈಕ್ವಲ್. ಈಗ ನಾವೇನ್ ಮಾಡಬೇಕು? ಕಡಿತ ಹೊಡಿಬೇಕು. ನೋಡೋಣ. 47 ಒಂದ್ಲೆ 47 ಮೂರ್ಲೆ 141, ಇನ್ನೆಷ್ಟು ಉಳಿತು? 11. 11 ಅಂದ್ರೆ 112. ಎರಡ್ಲಿ 94, ಇನ್ನೆಷ್ಟು ಉಳಿತು? 18. 18 1 8. ಸೊ 7 ಟೇಬಲ್ ಅಲ್ಲಿ ಲಾಸ್ಟ್ ನಮ್ಗೆ 8 ಬರ್ಬೇಕು. ಯಾವಾಗ ಬರುತ್ತೆ? 4 ಜಾ. ಸೊ 47 ಇಂಟು 4 ಎಷ್ಟು? 188. ಸೊ ಇಲ್ಲಿಂದ ನಮ್ಗೆ ಎಷ್ಟು ಸಿಕ್ತು? 324. ಈಗ 3 ಇಂದ ನೋಡೋಣ. 3 1 ಜಾ 24 ಎಷ್ಟರಲ್ಲಿ ಹೋಗುತ್ತೆ? 8 ಜಾ. 9 1 ಜಾ 9, 12 ಜಾ. ಇನ್ನೆಷ್ಟು ಉಳಿತು? 4 ಇಂಟು 50 ಇಂಟು 10 ಇಂಟು ಇದೊಂದು 12 ಉಳಿತು. ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ನೋಡೋಣ.
54 ಜ 200 ಇಂಟು 10 2000 ಇಂಟು 12 ಟು ಜಸ್ಟ್ 24. ಹಾಗಾದ್ರೆ ನಮಗೆ ಎಷ್ಟು 24,000 ಟೋಟಲ್ ನಂಬರ್ ಆಫ್ ಎಲಿಜಿಬಲ್ ವೋಟರ್ಸ್. ಓಕೆನಾ. ಸೊ ಇದನ್ನು ದಯವಿಟ್ಟು ನೋಡ್ಕೊಂಡು ಹೋಗಿ. ಎಲೆಕ್ಷನ್ ಕ್ವಶನ್ಸ್ ಕೇಳ್ತಿದ್ದಾರೆ, ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳ್ತಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ಹೋದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ತರ ಪ್ರಶ್ನೆಗಳು ಕೇಳ್ತಿದ್ದಾರೆ. ಸೊ ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಅಟ್ 5/14 ಆಫ್ ಇಟ್ಸ್ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, this incurs a loss of 20%. If it sells it at 80% of its actual selling price, then the profit percentage is ಅಂತ ಕೇಳಿದ್ರು. ಒಂದು ವಸ್ತುವನ್ನು ಅದರ ನಿಜವಾದ ಮಾರಾಟ ಬೆಲೆ 5/14 ಭಾಗಕ್ಕೆ ಮಾರಿದಾಗ, ಅಂದ್ರೆ ನಿಜವಾದ ಮಾರಾಟದ ಬೆಲೆ ಎಷ್ಟು 14, ಇದನ್ನ ಎಷ್ಟು ಮಾರಾಟ ಮಾಡಿದ್ರೆ 5ಗೆ, ಅಂದ್ರೆ ಇದು 140 ಅಂತ ಅನ್ಕೊಳ್ತೀವಿ ನಾವು, ಇದನ್ನ 50 ಅಂತ ಅನ್ಕೊಳ್ತೀವಿ. ಇದು SP ಒರಿಜಿನಲ್ ಓಕೆನಾ, ಇದು SP ಭಾಗ ಅಲ್ವಾ, ಇಂಟು ಇದು SP 1. ಇಷ್ಟ ಅರ್ಥ ಆಯ್ತಾ? ಆಯ್ತು ಸರ್. ನೆಕ್ಸ್ಟ್ ಮಾರಿದಾಗ ಇತಿಹಾಸಕ್ಕೆ 20% ನಷ್ಟ ಆಯ್ತು, ಅಂದ್ರೆ ಅವನು 50ಗೆ ಮಾರಾಟ ಮಾಡಿದ್ರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತಂತ 20%. ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ಆ 20% ಆಡ್ ಮಾಡ್ಬೇಕು. ಓಕೆನಾ. ಸೊ ಹಾಗಾದ್ರೆ 80/100 ಇನ್ ಇಸ್ ಈಕ್ವಲ್ ಟು 50 ಅಲ್ವಾ, 20% ನಷ್ಟ. ಸೊ ಇದೆಷ್ಟಾಯ್ತು 500, ಈ ಕಡೆ ಬಂದ್ರೆ ಬೈ 80. ಓಕೆನಾ. ಸೊ 0 ಕ್ಯಾನ್ಸಲ್, ಇದೆಷ್ಟಾಯ್ತು 62.5. ಓಕೆ, ಇಲ್ಲಿಂದ ಎಷ್ಟು ಸಿಗುತ್ತೆ ನಮಗೆ 62.5. ಇದೆಷ್ಟಾಯ್ತು ಸಾರಿ 5000, ಎಷ್ಟಾಯ್ತು 62.5 ಸಿಕ್ತು ಇಲ್ಲಿಂದ. ಅದೇ ತರ ನೆಕ್ಸ್ಟ್ ಏನ್ ಕೇಳಿದಾರೆ ನೋಡೋಣ. ಅದೇ ವಸ್ತುವನ್ನು ನಿಜವಾದ ಮಾರಾಟ ಬೆಲೆ 80%ಕ್ಕೆ ಮಾರಿದರೆ, ಓಕೆನಾ, ಮಾರಿದರೆ ಲಾಭ ಶೇಕಡವಾರು ಎಷ್ಟು ಅಂತ ಹೇಳಿದ್ದಾರೆ. ಸೊ ಇದನ್ನ 80%ಗೆ ಮಾರಾಟ ಮಾಡಿದ್ರೆ, ಅಂದ್ರೆ 80%ಗೆ ಮಾರಾಟ ಮಾಡಿದ್ರೆ ಇಲ್ಲಿಂದ ಎಷ್ಟು ಸಿಕ್ತು 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಓಕೆನಾ. 14 ಜಸ್ಟ್ 112. ಓಕೆ, ಇಷ್ಟು ಸಿಕ್ತು. ಹಾಗಾದ್ರೆ ದೆನ್ ದ ಪ್ರಾಫಿಟ್ ಪರ್ಸೆಂಟೇಜ್, ಲಾಭ ಶೇಕಡವಾರು ಎಷ್ಟು ಅಂತ ಹೇಳಿದ್ದಾರೆ. ಸೊ ಈಗ ಒರಿಜಿನಲ್ ಎಷ್ಟು ಇಷ್ಟು, ಈಗ ಬಂದಿರೋದು ಎಷ್ಟು 112. ಸೊ 112 ಅಲ್ಲಿ 62.5 ಹೋದ್ರೆ ಎಷ್ಟು, 112 ಅಲ್ಲಿ 62 ಹೋದ್ರೆ ಇನ್ನು ಉಳಿದ್ರೆ 50.5 ಹೋದ್ರೆ 49.5 ಡಿವೈಡೆಡ್ ಬೈ ಎಷ್ಟು 62.5 ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ. ಸೊ ಪಾಯಿಂಟು ತೆಗೆದು ಬಿಡೋಣ. ಅದಾದ್ಮೇಲೆ ಕಟ್ತಾ ಬಿಡೋಣ. 25 4 ಎಷ್ಟು 100, ಇದು 25 ಟೇಬಲ್ ಅಲ್ಲಿ ಹೋಗುತ್ತೆ ಸರ್. ಎಷ್ಟಲಿ 25 ಓಕೆನಾ, 25. ಅದಾದ್ಮೇಲೆ 25 2 ಎಷ್ಟು 25 20 ಎಷ್ಟು 500, 25 20 500. ಸೊ 20 ಇಂಟು 4 ಎಷ್ಟು 80%. ನಾವು ಒಂದು ವೇಳೆ 2 ಇಂದ ಮಲ್ಟಿಪಲ್ ಆರ್ 2 ಇಂದ ಕಂಪ್ಲೀಟ್ಲಿ ಡಿವೈಡ್ ಆಗಿದ್ರೆ ಅದು 80% ಆರ್ 80% ಎಬೋ ಬರಬೇಕಿತ್ತು. ಬಟ್ ಇಲ್ಲಿ ಆಪ್ಷನ್ ನಲ್ಲಿ ನೋಡಿದ್ರೆ 80 81 ಕೊಟ್ಟಿದ್ದಾರೆ, 79 ಕೊಟ್ಟಿದ್ದಾರೆ. ಬಟ್ ಇದು 49.5. ಸೊ ಏನು 20ಗಿಂತ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ 25 ಇಂಟು 20 ಆದ್ರೆ 500 ಆಗುತ್ತೆ, ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಇದನ್ನು 19.75 ಅಂತಾನೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ಸೊ 19.75 ಇಂಟು 4 ಮಾಡಿದ್ರೆ ನಮ್ಗೆ 80ಗಿಂತ ಕಮ್ಮಿ ಬರುತ್ತೆ ಅಲ್ವಾ. ಸೊ 80ಗಿಂತ ಕಮ್ಮಿ ಬರುವಂತ ಆಪ್ಷನ್ ಇರೋದು ಯಾವುದು, ಒಂದೇ ಆಪ್ಷನ್, ಆಪ್ಷನ್ ಡಿ. ಓಕೆ, ನಾವು ಏನು ಮಾಡದೇ ಇದ್ರು ಡೈರೆಕ್ಟ್ ಆಗಿ ಮಾಡ್ಬೋದು. ಓಕೆ, ಇಷ್ಟು. ಸೊ ಅದೇ ತರ ಈ ಪ್ರಶ್ನೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ಸೊ ನಾನು ಹೇಳೋದಿಷ್ಟೇ, ಪ್ರಾಫಿಟ್ ಅಂಡ್ ಲಾಸ್ ಡಿಸ್ಕೌಂಟ್ ರೇಷಿಯೋ ಪ್ರಪೋರ್ಷನ್ ಪರ್ಸೆಂಟೇಜ್ ಇಂದ ಒಂದು ಪ್ರಶ್ನೆ, ಟೈಮ್ ಅಂಡ್ ಡಿಸ್ಟೆನ್ಸ್ ಇಂದ ಒಂದು ಪ್ರಶ್ನೆ, ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ಇಂದ ಒಂದು ಪ್ರಶ್ನೆ, ಟೈಮ್ ಅಂಡ್ ವರ್ಕ್ ಇಂದ ಒಂದು ಪ್ರಶ್ನೆ, ಅರ್ಥಮೆಟಿಕ್ ಜಾಸ್ತಿ ಕೇಳ್ತಿದ್ದಾರೆ. ಓಕೆನಾ. ಸೊ ಅರ್ಥಮೆಟಿಕ್ ಚೆನ್ನಾಗಿ ನೋಡ್ಕೊಳ್ಳಿ ಇದರಲ್ಲಿ. ಮತ್ತೆ ಮೆನ್ಸುರೇಷನ್ ಇಂದ ಒಂದು ಕ್ವಶನ್, ಮತ್ತೆ ಏನು ಆಲ್ಜಿಬ್ರಾ ಇಂದ ಒಂದು ಕ್ವಶನ್ ಬರ್ತಿದೆ, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬರ್ತಾ ಇದೆ. ಮತ್ತೆ ಅದಾದ್ಮೇಲೆ ನಮಗೆ ಮೀನ್ ಮೂಡಿಯನಿಂದ ಫಿಕ್ಸ್ಡ್ ಕ್ವಶನ್, ಇವೆಲ್ಲ ಫಿಕ್ಸ್ಡ್ ಪ್ಯಾಟರ್ನ್. ಓಕೆನಾ. ಸೊ ದಯವಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಹೋಗಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಡಿಸ್ಕೌಂಟ್ ಎಲ್ಲ ಸಮೇತ ನಮ್ಮ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೋಡ್ಕೊಂಡು ಹೋದ್ರೆ ಸಮೇತ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ. ಸೊ ನೆಕ್ಸ್ಟ್ ಕ್ವಶನ್. A shopkeeper bears 25% loss, then which of the following statements are correct? Statement A, the cost price of 15 articles is equal to selling price of 20 articles. Okay. Statement B, the cost price of 12 articles is equal to the selling price of 17 articles. Okay. ಒಬ್ಬ ವ್ಯಾಪಾರಿ 25% ನಷ್ಟವನ್ನು ಅನುಭವಿಸಿದರೆ ಕೆಳಗಿನ ಹೇಳಿಕೆಗಳು ಯಾವ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಓಕೆ. ಸೊ ಕಾಸ್ಟ್ ಪ್ರೈಸ್ ಆಫ್ 15 articles is equal to selling ಪ್ರೈಸ್ ಆಫ್ 20 ಆರ್ಟಿಕಲ್ಸ್. ಓಕೆನಾ. ಇದು 5 3 ಇದು 5 4. ಇಲ್ಲಿಂದ ನಮಗೆ ಸಿ ಪಿ ಎಷ್ಟು ಸಿಕ್ತ್ರಿ
4, ಎಸ್ ಪಿ ಎಷ್ಟ್ರಿ 3, ಇದು ನಷ್ಟ ಆಗಿದೆಯಾ ಮತ್ತು 6 ಲಾಭ ಆಗಿದೆಯಾ? ನಷ್ಟ ಆಗಿದೆ ಅಲ್ವಾ? ಸೊ ನಷ್ಟ ಆದರೆ ಓಕೆ ಮಾಡೋಣ. ಸೊ ಎಷ್ಟು ನಷ್ಟ? 1. ಎಷ್ಟಕ್ಕೆ? ಸಿ ಪಿ 4. 1/4 ಅಂದರೆ ಎಷ್ಟು ಪರ್ಸೆಂಟು? 25% ಅಲ್ವಾ? ಸೊ ಅವರು ಹೇಳಿರೋದು 25%. ಸೊ ಆಪ್ಷನ್ ಎ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. ಸೊ ಕಾಸ್ಟ್ ಪ್ರೈಸ್ ಆಫ್ 12 ಆರ್ಟಿಕಲ್ಸ್, ಇಟ್ ಮೀನ್ಸ್ ಸಿ ಪಿ ಇಂಟು 12 ಈಸ್ ಈಕ್ವಲ್ ಟು ಎಸ್ ಪಿ ಇಂಟು 17. ಸೊ ಸಿ ಪಿ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿಂದ? 17 ಅಲ್ವಾ? ಸೊ ಎಸ್ ಪಿ ವ್ಯಾಲ್ಯೂ ಇಲ್ಲಿಂದ ಎಷ್ಟು ಬಂತು? 12. ಎಷ್ಟು ಕಮ್ಮಿ? 5. ಎಷ್ಟಕ್ಕೆ? 17ಕ್ಕೆ. 5/17 25 ಬರುತ್ತಾ? ಬರಲ್ಲ. ಸೊ ಹಾಗಾಗಿ ಯಾವುದೊಂದು ಆಪ್ಷನ್ ಎ ಒಂದು ಮಾತ್ರ ಕರೆಕ್ಟ್. ಸ್ಟೇಟ್ಮೆಂಟ್ ಎ ಇಸ್ ದ ಓನ್ಲಿ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸಿಂಪಲ್ ಇಂಟ್ರೆಸ್ಟ್. Two banks A and B offered loans at 3.5% and 6% per annum respectively. David borrowed rupees 3,60,000 from each bank. Find the difference between the simple interest after 3 years ಅಂತ ಕೇಳಿದ್ದಾರೆ. ಎರಡು ಬ್ಯಾಂಕ್ಗಳು ಎ ಮತ್ತು ಬಿ ಕ್ರಮವಾಗಿ 3.5% ಮತ್ತು 6% ವಾರ್ಷಿಕ ಬಡ್ಡಿ ದರದಲ್ಲಿ ಸಾಲ ನೀಡಿದವು. ಡೇವಿಡ್ ಪ್ರತಿ ಬ್ಯಾಂಕ್ನಿಂದ 3,60,000 ಸಾಲ ಪಡೆದನು. 3 ವರ್ಷಗಳ ನಂತರ ಬಡ್ಡಿಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಓಕೆ ಮಾಡೋಣ ಬನ್ನಿ. ಸೊ ಇಲ್ಲಿ ನಾವು ಮೊದಲು 3.5 ಇಂಟು 3 ಮಾಡಿದ್ರೂ ಒಂದೇ, 6 ಇಂಟು 3 ಮಾಡಿದ್ರೂ ಒಂದೇ, ಅದೆಲ್ಲ ಫೈಂಡ್ ಔಟ್ ಮಾಡಿ ಮತ್ತೆ ಡಿಫ್ರೆನ್ಸ್ ಮಾಡಿದ್ರೂ ಒಂದೇ. ನಾವು ಇಲ್ಲಿ ಏನು ಮಾಡೋಣ? ಸಿಂಪಲ್ ಇಂಟ್ರೆಸ್ಟ್ ಎವ್ರಿ ಇಯರ್ ಸೇಮ್ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ಡಿಫ್ರೆನ್ಸ್ನ ತಗೊಳ್ಳೋಕೆ ಟ್ರೈ ಮಾಡೋಣ. ಓಕೆನಾ? ಸೊ 3.5 ಮೈನಸ್ 6% ಇಂಟು ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಅಲ್ವಾ? ಸೊ ಇಲ್ಲಿಂದ ಎಷ್ಟು ಬಂತು? 2.5% ಇಂಟು 3 ಎಷ್ಟು? 7.5. ಡಿಫ್ರೆನ್ಸ್ ಹಾಗಾದ್ರೆ ಎಷ್ಟು ಪರ್ಸೆಂಟ್ ಬಂತು? 7.5% ಬಂತು. ಸೊ ಹಾಗಾಗಿ 3,60,000ಕ್ಕೆ ನಾವು 7.5% ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಡೈರೆಕ್ಟ್ ಆಗಿ ಅಲ್ವಾ? ಸೊ ಫೈಂಡ್ ಔಟ್ ಮಾಡೋಣ. 7.5% ಆಫ್ ಇಷ್ಟು R/100 ಆದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಸೊ ಇದು 3 ಜಾ, ಇದು 4 ಜಾ, 4 1 ಜಾ 4 9 ಜಾ, 3 ಇಂಟು 9 ಎಷ್ಟು? 27. ಸ್ಟಾರ್ಟಿಂಗ್ ನಮಗೆ 27 ಬರಬೇಕು. 27 ಯಾವ ಆಪ್ಷನ್ ಇದೆ ಸ್ಟಾರ್ಟಿಂಗ್ ಬರೋದು? ಒಂದೇ ಆಪ್ಷನ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ತರ ಮತ್ತೆ ಅಗೇನ್ ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ 2 ಇಯರ್ಸ್ 3 ಇಯರ್ಸ್ ಡಿಫ್ರೆನ್ಸ್ ಇಂದನೂ ಬರುತ್ತೆ. ಅದನ್ನು ಸಮೇತ ನಾವು ನೋಡ್ಕೋಬೇಕಾಗುತ್ತೆ. ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಓಕೆ, ದಿ ಸಮ್ ಆಫ್ ಮನಿ ಟ್ರಿಪಲ್ಸ್ ಇಟ್ ಸೆಲ್ಫ್ ಇನ್ 11 ಇಯರ್ಸ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್. ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿಕಮ್ 27 ಟೈಮ್ಸ್ ಅಂತ ಹೇಳಿದ್ರು. ಒಂದು ಮೊತ್ತವು ಚಕ್ರಬಡ್ಡಿಯಲ್ಲಿ 11 ವರ್ಷಗಳಲ್ಲಿ 3 ಪಟ್ಟು ಆಗುತ್ತಂತೆ. ಅಂದ್ರೆ 1:3 ಪಟ್ಟು ಎಷ್ಟು ವರ್ಷದಲ್ಲಿ ಆಗುತ್ತೆ? 11 ವರ್ಷದಲ್ಲಿ ಅಲ್ವಾ? ಸೊ ಅದೇ 27 ಪಟ್ಟು ಆಗಲು ಎಷ್ಟು ವರ್ಷ ಆಗಲು ಬೇಕು ಅಂತ ಅಲ್ವಾ? ಸೊ ಮತ್ತೆ ಟ್ರಿಪಲ್ ಆದ್ರೆ ಮತ್ತೆ 11 ವರ್ಷ, ಮತ್ತೆ ಟ್ರಿಪಲ್ ಆದ್ರೆ ಮತ್ತೆ 11 ವರ್ಷ. ಈಗ ಬಂತು 27ಕ್ಕೆ. ಹಾಗಾದ್ರೆ 11 11 11 ಎಷ್ಟು? 33. ಇಷ್ಟು ಸಿಂಪಲ್ ಇಲ್ಲ. ಸೊ 11 ಇಯರ್ಸ್ ಇದೆ ಅಲ್ವಾ? 11 ಇಯರ್ಸ್ನ ಮಲ್ಟಿಪಲ್ ಚೆಕ್ ಮಾಡಿ ಸಾಕು ಅಷ್ಟೇ. ಒಂದೇ ಆಪ್ಷನ್ ಇರೋದು. ಈ ತರ ಬೇಕಾದ್ರೆ ಮಾಡ್ಬೋದು ಇಲ್ವಾ? 27 ಇದೆ ಅಲ್ವಾ? ಇದು ಯಾವನ ಕ್ಯೂಬ್? 3 ಕ್ಯೂಬ್. ಓಕೆ, ಈ 3 ಇಂಟು ಇಯರ್ಸ್ಗೆ ಮಲ್ಟಿಪಲ್ ಮಾಡಿ ಅದು ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Suman invested 3,500 at 20% compound interest. If she received 6,048 after n years, find n. ಸುಮನ 3,500 ಅನ್ನು 20% ಚಕ್ರ ಬಡ್ಡಿಯಲ್ಲಿ ಹೂಡಿಕೆ ಮಾಡಿದರು. n ವರ್ಷಗಳ ನಂತರ ಅದು 6,048 ದೊರಕಿದ್ರೆ n ನ ಮೌಲ್ಯ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಓಕೆ, ಸೊ ಅವ್ರದ್ದು ಮೊದಲು ಎಷ್ಟಿತ್ತು? 3,500 ರೂಪಾಯಿ. ಸೊ ಸಮ್ ಇಯರ್ಸ್ ಆದಮೇಲೆ ಅದು ಎಷ್ಟಕ್ಕೆ? 6,048 ದೊರಕಿದ್ರೆ ಅಂದ್ರೆ ಎಷ್ಟು ಪರ್ಸೆಂಟಲ್ಲಿ? 20% ಅಲ್ಲಿ. ಓಕೆ, ಸೊ 20% ಅಂದ್ರೆ ಎಷ್ಟು? 1/5 ಅಂದ್ರೆ 5:6 ರೇಷಿಯೋ ನಾವು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಲ್ವಾ? ಮಾಡೋಣ ಬನ್ನಿ. 7 5 ಜಾ ಅಲ್ವಾ? 5. ಓಕೆ, 7 5 ಜಾ 35 ಆಯಿತು. ಇದು 7 ಇಂದ ಹೋಗುತ್ತಾ? ಟ್ರೈ ಮಾಡಿ. 7 8 ಎಷ್ಟು? 56. ಇನ್ನೆಷ್ಟು ಉಳಿತು? 4 44. 7 6 ಜಾ 42. ಇನ್ನೆಷ್ಟು ಉಳಿತು? 2 28 ಆಯಿತು. ಸೊ 7 4 ಜಾ. ಇದು 500 ಆಯಿತು. ಇದೆಷ್ಟು ಆಯ್ತು ರೀ? 864 ಆಯಿತು. ಅಗೈನ್ 4 125 ಜಾ. ಓಕೆ, 4 2 ಜಾ 416 ಜಾ ಅಲ್ವಾ? ಹೋಗುತ್ತಲ್ವಾ? ಹೋಗುತ್ತೆ. ಈಗ 125 ಯಾನ ಕ್ಯೂಬು? 5ನ ಕ್ಯೂಬ್. 26 ಯಾವ ಕ್ಯೂಬು? 6ನ ಕ್ಯೂಬ್. ನಮಗೆ 5:6 ರೇಷಿಯೋ ಬಂತು. ಬಟ್ ಇಯರ್ಸು ಇಷ್ಟು ಇಯರ್ಸು ಅಲ್ವಾ? ಸೊ ಹಾಗಾದ್ರೆ ಎಷ್ಟು ಇಯರ್ಸು? 3 ವರ್ಷಗಳ ನಂತರ
ನಮಗೆ 6048 ದೊರಕುತ್ತೆ. ಓಕೆನಾ? ಸೊ ಹಾಗಾದ್ರೆ ಎಷ್ಟು ಇಯರ್ಸು? 3 ಇಯರ್ಸ್. The difference between simple interest and compound interest for 2 years at 14% is 633. Find the sum ಅಂತ ಕೇಳಿದ್ದಾರೆ. ಓಕೆನಾ? 2 ವರ್ಷಗಳಿಗೆ 14% ದರದಲ್ಲಿ ಸರಳಿ ಬಡ್ಡಿ ಮತ್ತು ಸಂಯುಕ್ತ ಬಡ್ಡಿ ನಡುವಿನ ವ್ಯತ್ಯಾಸ 633 ಆಗಿದ್ರೆ ಮೂಲ ಮೊತ್ತವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಮಾಡೋಣ ಬನ್ನಿ. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ 2 ಇಯರ್ಸ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಹೆಂಗೆ ಪರ್ಸೆಂಟೇಜು? 2a ಎಸ್ ಎ ಸ್ಕ್ವೇರ್ ಬೈ 2a ಎಲ್ಲದಕ್ಕೂ ಸೇಮ್ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ಗೂ ಸೇಮ್ ಬರುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ಗೂ ಬರುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಇದೇನು ಜಾಸ್ತಿ ಬರುತ್ತೆ. ಹಾಗಾದ್ರೆ ಎ ಸ್ಕ್ವೇರ್ ಅಂದ್ರೆ ಎಷ್ಟು? 14 ಸ್ಕ್ವೇರ್. ಸೊ 14 ಸ್ಕ್ವೇರ್ ಎಷ್ಟು ರೀ? 196 ಅಲ್ವಾ? ಸೊ ಬೈ 100 ಅಂದ್ರೆ 2 ನಂಬರ್ ಆದ್ಮೇಲೆ ಡೆಸಿಮಲ್ ಪುಟ್ ಮಾಡಿದ್ರೆ 1.96. ಸೊ ಅವ್ರು ಕೊಟ್ಟಿದ್ದಾರೆ 1.96 ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 633. ನಾವೇನು ಫೈಂಡ್ ಔಟ್ ಮಾಡಬೇಕು? ಸಮ್ ಅಂದ್ರೆ 100ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಮಾಡೋಣ ಬನ್ನಿ. ನಾನು ತೆಗಿತೀನಿ, 2 0 ಹಾಕೊಳ್ಳೋಣ. ಓಕೆನಾ? ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. 4 ಎಷ್ಟಲಿ? 4 4 4 4 4 16 and 4 9s ಎಷ್ಟಲಿ? 425 ಓಕೆ. ಇದೆಷ್ಟಲಿ? 425. ಸೊ 49 ಈ ಕಡೆ ಹೋದ್ರೆ ಓಕೆ 63300 ಇಂಟು 25 ಡಿವೈಡೆಡ್ ಬೈ 49. ಓಕೆ, ನಾವು ಏನು ಮಾಡಿದ್ವಿ? ಪಾಯಿಂಟ್ನ ಅಂದರೆ ಕ್ಯಾಲ್ಕುಲೇಟ್ ಈಸಿ ಮಾಡೋಕ್ಕೆ 2 ಜೀರೋಸ್ನ ಆ್ಯಡ್ ಮಾಡ್ಕೊಂಡು ಈಗ 2 ಜೀರೋಸ್ನ ತೆಗೆದುಬಿಡ್ತೀನಿ ನಾನು. ತೆಗಿಯಾದ್ರೂ ತೆಗಿ, ಹಾಗೆ ಆದರೂ ಇಟ್ಕೊಳ್ಳಿ. ಯಾಕೆಂದರೆ ಫಾರ್ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್. ಲಾಸ್ಟಲ್ಲಿ 5 4 8 ಸಿಂಪಲಾಗಿ ಬರುತ್ತೆ ನೋಡಿ. ಒಂದು 5ನ ಮಲ್ಟಿಪಲ್ ಏನಾಗಬೇಕು? ಲಾಸ್ಟಲ್ಲಿ 0 ಇರಬೇಕಿಲ್ಲ 5 ಇರಬೇಕು ಅಲ್ವಾ? ಒಂದೇ ಆಪ್ಷನ್ ಇರೋದು 5. ಮುಗೀತು, ನಾವು ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟೇ ಸಿಂಪಲ್. ಓಕೆನಾ? ಸೊ ವೆನ್ ಎಕ್ಸ್ ಈಸ್ ಆ್ಯಡೆಡ್ ಟು 30, 15, 21 ಈ ಥರ ನಾವು ಟೈಮ್ ಸೇವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಸ್ಟು ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಬರೀತಿದ್ರು ಈಗ ಆಗದೆ ಇದ್ರೂ ಸಮೇತ ನಮಗೆ ಆಗಸ್ಟಲ್ಲಿ ಮತ್ತೆ ನೋಟಿಫಿಕೇಶನ್ ಇರುತ್ತೆ ಅಲ್ವಾ? ದಯವಿಟ್ಟು ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಒಂದು ವೇಳೆ ಐ ಮೀನ್ ಆನ್ಸರ್ ಕೀ ಬಿಡ್ತಾರಲ್ವ, ಆಗ ಚೆಕ್ ಮಾಡ್ಕೊಳ್ಳಿ ನಮ್ಮ ಒಂದು ಸ್ಕೋರ್ ಕಾರ್ಡ್ನ. ಸ್ಕೋರ್ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನಮ್ಗೆ ಆಗುತ್ತೆ ಅಂದರೆ ಟೈರ್ 2ಗೆ ಪ್ರಿಪ್ರೇಷನ್ ಆಗಿ ನಾವು ಟೈರ್ 2ಗೆ ಒಳ್ಳೆ ಒಂದು ಸೂಪರ್ ಆಗಿರುವಂಥ ಕ್ಲಾಸಸ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ಟೈರ್ 2ಗೆ ಫ್ರೀ, ಕಂಪ್ಲೀಟ್ಲಿ ಫ್ರೀ. ಇಲ್ಲ ಸರ್ ನಾವು ಟೈರ್ 1ಗೆ ಮತ್ತೆ ಪ್ರಿಪ್ರೇಷನ್ ಆಗಬೇಕು ಅಂದ್ರೆ ದಯವಿಟ್ಟು ಅದಕ್ಕೂ ಸಮೇತ ಕಂಪ್ಲೀಟ್ಲಿ ಫ್ರೀ ಫೌಂಡೇಶನ್ ಬ್ಯಾಚ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಅವ್ರು ದಯವಿಟ್ಟು ಬೇಜಾರಾಗ್ಬಿಡಿ. ಫಸ್ಟ್ ಅಟೆಂಪ್ಟು ಬಿಗಿನರ್ಸ್ ಇದ್ರಲ್ವ, ದಯವಿಟ್ಟು ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಆನ್ಸರ್ ಕೀ ಬಿಟ್ಮೇಲೆ ನೋಡ್ಕೊಂಡು ಸ್ಟಾರ್ಟ್ ಮಾಡಿ ತೊಂದರೆ. ಓಕೆನಾ? ಸೊ ರೈಲ್ವೆ ತುಂಬ ಸ್ಪೀಡಲ್ಲಿ ಮಾಡ್ತಿದೆ ಎಕ್ಸಾಮ್ಸ್, ದಯವಿಟ್ಟು ಅದನ್ನು ಸಮೇತ ಬೇಗ ಆಗೋಗುತ್ತೆ. ಓಕೆ, ಸೊ ಆಗ ನಿಮ್ಗೆ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ ಪ್ರತಿಯೊಂದು ಟಾಪಿಕ್ಕು ಸಮೇತ ಡೀಟೇಲ್ಡಾಗಿ. ನಾವೀಗ ಏನು ಮಾಡ್ತಿದ್ವಿ? ಜಸ್ಟ್ PYQ ಮಾತ್ರ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಆಗ ಫೌಂಡೇಶನ್ ಬ್ಯಾಚ್ ಮತ್ತು ಮೈನ್ಸ್ಗೆ ಬಂದಾಗ ನಾನು ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಜಿಯೋಮೆಟ್ರಿ ಅಂದ್ಕೊಳ್ಳಿ. ಜಿಯೋಮೆಟ್ರಿಗೆ ಏನೇನು ಬೇಕು? ನಾವು ಆಫ್ಲೈನಲ್ಲಿ ಜಿಯೋಮೆಟ್ರಿ 30 to 40 ಅವರ್ಸ್ ಮಾಡ್ತೀವಿ. ಓಕೆನಾ? ಸೊ SSCಗೆ ಅದೇ ಥರ ನಿಮ್ಗೆ ಪ್ರತಿಯೊಂದು ನಾನು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಡೋಂಟ್ ವರಿ. ಓಕೆ, ಸೊ ವೆನ್ ಎಕ್ಸ್ ಈಸ್ ಆಡೆಡ್ ಟು 30, 15 ಇದು ವೆರಿ ವೆರಿ ಇಂಪಾರ್ಟೆಂಟ್ ರೇಷಿಯೋ ಪ್ರಪೋರ್ಷನ್. When x is added to 30, 15, 21 and 11, the numbers are in proportion. Find y if 6x is to y is as y is to 6x minus 9 ಅಂತ ಕೇಳಿದ್ದಾರೆ. ಓಕೆ, ತುಂಬ ಟೈಪ್ಸ್ ಅಲ್ಲಿ ಮಾಡ್ಬೋದು. ಬಟ್ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಒಂದು ಇದು ಹೇಳ್ಕೊಡ್ತೀನಿ. ಅಂದರೆ ನಮಗೆ ಪ್ರಪೋರ್ಷನ್ ಏನಾಗುತ್ತೆ? AD ಆಗುತ್ತೆ ಆ್ಯಂಡ್ BC ಆಗುತ್ತಲ್ಲ, ಅದನ್ನೇ ಮಾಡೋಣ, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. BC ಓಕೆ ಮೈನಸ್ AD ಡಿವೈಡೆಡ್ ಬೈ B ಪ್ಲಸ್ C ಮೈನಸ್ A ಪ್ಲಸ್ D, ಇದನ್ನೇ ಮಾಡೋಣ, ತೊಂದರೆ ಇಲ್ಲ. ಸೊ BC ಎಷ್ಟಪ್ಪ? 36. 15 into 21 ಅಲ್ವಾ? ಇಟ್ ಮೀನ್ಸ್ 315. ಓಕೆ, ಆ್ಯಂಡ್ AD 11 into 30 ಎಷ್ಟು? 330 ಡಿವೈಡೆಡ್ ಬೈ B ಪ್ಲಸ್ C ಎಷ್ಟು? 15 plus 21 36 ಮೈನಸ್ 11 plus 30 ಎಷ್ಟು? 41. ಇಲ್ಲಿಂದ ನಮಗೆ ಸಿಕ್ತು ಎಷ್ಟು? 15 ಅಲ್ವಾ? ಇಲ್ಲಿಂದ ಸಿಕ್ತು ನಮಗೆ 5. ಒಂದ್ಲೆ 3ಲೆ ಎಕ್ಸ್ನ ವ್ಯಾಲ್ಯೂ 3 ಸಿಕ್ತು ಅಲ್ವಾ? ಸೊ ಇಲ್ಲಿಂದ ನೋಡಿ
ಇದೇನಾಯಿತು ವೈ ಸ್ಕ್ವೇರ್ ಆಯಿತು. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಇಂಟು 3x ಮೈನಸ್ 9. ಓಕೆ, ಸೊ 6 ಇಂಟು 3 and 3 into 3 9 minus 9. ಸರಿ a plus d minus b plus c. 41 ಬರುತ್ತೆ, ಇಲ್ಲಿ 36 ಓಕೆನಾ. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ -3 ಬರುತ್ತೆ. ಓಕೆ, ಮೈನಸ್ 9. ಇಲ್ಲಿಂದ ಏನು ಸಿಕ್ತು -18 ಇಂಟು -8. ಸೊ y ಇಸ್ ಈಕ್ವಲ್ ಟು ರೂಟ್ -18 ಇಂಟು -18. ಓಕೆ, 18 ಸ್ಕ್ವೇರ್ ಎಷ್ಟು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ನಮ್ಗೆ ಏನು ಬರುತ್ತೆ ಇಲ್ಲಿಂದ 18 ಬರುತ್ತೆ. ಇಲ್ಲಿಂದ ಏನು ಬರುತ್ತೆ 18 ಬರುತ್ತೆ. ಓಕೆನಾ, ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಆರ್ ಇಲ್ಲಿ ಇದರ ಅರ್ಥ ಡಿಫರೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಆವರೇಜ್ ಪ್ರಶ್ನೆ ಇದು ಸಮೇತ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಈಸಿ ಸ್ಕೋರಿಂಗ್. ದ ಆವರೇಜ್ ರನ್ ಸ್ಕೋರ್ಡ್ ಬೈ ಬ್ಯಾಟ್ಸ್ಮನ್ ಇನ್ 23 ಮ್ಯಾಚಸ್ ಈಸ್ 40. 23 ಮ್ಯಾಚಸ್ ಅಲ್ಲಿ ಎಷ್ಟು ಅವ್ರದ್ದು ಆವರೇಜು 40. ನೆಕ್ಸ್ಟ್ 10 ಮ್ಯಾಚಸ್ ಅಂದರೆ ಮುಂದಿನ 10ರಲ್ಲಿ ಅವ್ರದ್ದೆಷ್ಟು 16. ಫೈಂಡ್ ಓವರ್ ಆಲ್ ಅಂದರೆ ಓವರ್ ಆಲ್ ಮೀನ್ಸ್ 23 ಪ್ಲಸ್ 10 ಎಷ್ಟು 33 ಫೈಂಡ್ ಔಟ್ ಮಾಡಬೇಕು. ಇದೆಷ್ಟು ಕಮ್ಮಿ ಇದೆ 24. 24 ಇಂಟು 10 ಎಷ್ಟು 240. ಫಸ್ಟ್ ಎಷ್ಟಿತ್ತು 40, ಈಗೆಷ್ಟು 140. ಓಕೆ, ಮೈನಸ್ 40 ಹೋಗಕ್ಕೆ ಮೈನಸ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು 33. 40 ಮೈನಸ್ 33 ಒಂದಲೇ 33 7 ಎಷ್ಟು 33 7 3 7 21 2 ಕ್ಯಾರಿ 231 ಆಯಿತು. ಓಕೆನಾ, 231.9 ಮೀನ್ಸ್ 90 ಆಯಿತು. 33 ಇಂಟು 2 ಎಷ್ಟು 66. 7.2 40 ಅಲ್ಲಿ 7.2 ಇಟ್ ಮೀನ್ಸ್ 40 ಅಲ್ಲಿ 8 ಹೋದ್ರೆ ಎಷ್ಟು 32. ರೈಟ್, 32 ಪಾಯಿಂಟ್ ಸಮಥಿಂಗ್ ಬರಬೇಕು. ಓಕೆನಾ, ಸೊ 32 ಪಾಯಿಂಟ್ ಸಮಥಿಂಗ್ ಬರಬೇಕಂದ್ರೆ ಇರೋದೊಂದೇ ಆಪ್ಷನ್, ದಟ್ ಇಸ್ ಆಪ್ಷನ್ ಡಿ. ಓಕೆನಾ, ಆಪ್ಷನ್ ಡಿ ಇಷ್ಟೇ. ಓಕೆ, ನೆಕ್ಸ್ಟ್, ಎ ಗ್ರೂಪ್ ಆಸ್ ಮೆನ್ 40%, ವುಮೆನ್ 35%, ರೆಸ್ಟ್ ಚಿಲ್ಡ್ರನ್, ಆವರೇಜ್ ವೇಟ್ಸ್ 70, 60, 30 kg. ಫೈಂಡ್ ಓವರ್ ಆಲ್ ಆವರೇಜ್. ಸೊ 40% ಯಾರ್ರಿ ಮೆನ್, ವುಮೆನ್ ಎಷ್ಟು ಪರ್ಸೆಂಟ್ ರೀ 35%. ಉಳಿದಿರೋದು ಯಾರ್ರಿ ಚಿಲ್ಡ್ರನ್, ಅವ್ರು ಎಷ್ಟು ರೀ. ಸೊ ಇದು ಡಿವೈಡ್ ಆಗುತ್ತೇನ್ರಿ, ಆಗುತ್ತೆ ಸರ್, ನೋಡೋಣ. 5 8 ಜಾ 5 7 ಜಾ ಅಂಡ್ 5 5 ಜಾ. ಓಕೆ, ಇವ್ರದ್ದು ಎಷ್ಟು ಆವರೇಜ್ ಅಂತ ಹೇಳಿದರೆ 70, ಇವ್ರದ್ದು ಎಷ್ಟು ಆವರೇಜ್ ಅಂತ ಹೇಳಿದರೆ 60, ಇವ್ರದ್ದು ಎಷ್ಟು ಅಂತ ಆವರೇಜ್ ಹೇಳಿದರೆ 30. ನಾವು ಏನು ಮಾಡೋಣ, ಸೆಂಟ್ರಲ್ ಮಿಡಲಲ್ಲಿ ಇರೋದು ತಗೊಳ್ಳಿ, ಅಂದರೆ ಒಂದು ಮೈನಸ್ ಆಗೋದು ಒಂದು ಪ್ಲಸ್ ಆಗೋದು. ಓಕೆನಾ, ಸೊ 60 ಅಂತ ತಗೊಳ್ಳೋಣ. ಇದೆಷ್ಟು ಜಾಸ್ತಿ ಆಯ್ತು ರೀ ಅಂದರೆ ಫಸ್ಟ್ ತಗೊಳ್ಳೋಣ 60 ಆವರೇಜು, ಜಂಬಡ್ ಆವರೇಜು. ಓಕೆ, ಇದೆಷ್ಟು ಜಾಸ್ತಿ ಆಯ್ತು ರೀ 10. 10 ಇಂಟು 8 ಎಷ್ಟು ರೀ 80 ಮೈನಸ್ ಎಷ್ಟು ಕಮ್ಮಿ ಇದೆ ಇದ್ರಿ 30. 30 ಇಂಟು 5 ಎಷ್ಟು ರೀ 150. ಓಕೆ, ಬೈ ಟೋಟಲ್ ಎಷ್ಟು ರೀ 8 ಪ್ಲಸ್ 7 ಪ್ಲಸ್ 5 8 7 15 ರೀ, 15 5 20 ರೀ. 60 ಪ್ಲಸ್ 80 150 ಹೋದರೆ ಎಷ್ಟು ರೀ 70 ಮೈನಸ್ 70 ಅಲ್ವಾ. ಬೈ 20. 1 ಜಾ 0 0 ಕ್ಯಾನ್ಸಲ್, 2 1 ಜಾ 2 3.5. ಓಕೆನಾ, ಸೊ 60 ಇಲ್ಲಿ ಮೈನಸ್ ಇದೆ, 60 ಮೈನಸ್ 3.5 ಎಷ್ಟು ರೀ 56.5. ಎಷ್ಟು 56.5. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎ ಕಾರ್ ಕವರ್ಸ್ 3 ಕಿಲೋಮೀಟರ್ ಸ್ಟ್ರೆಚಸ್ ಅಟ್ ಸ್ಪೀಡ್ಸ್ 10 20 30 60 km/h. ಫೈಂಡ್ ಅವರೇಜ್ ಸ್ಪೀಡ್. ಓಕೆನಾ, ಸೊ ಇದಕ್ಕೆ ಅವರೇಜ್ ಸ್ಪೀಡ್ 20ಗೆ 10ಗೆ 30ಗೆ ಅವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ ಎಷ್ಟು ರೀ 60. 6ಲೆ 3ಲೆ 2ಲೆ ಎಷ್ಟಾಯಿತು ಟೋಟಲು 12. ಓಕೆ, 60/12 ಇಂಟು ಎಷ್ಟು ಸ್ಪೀಡ್ಸ್ ಕೊಟ್ಟಿದ್ದಾರೆ 4 ಅಲ್ವಾ, 4 ಬರ್ಕೊಡಿ. 1ಲೆ 5ಲೆ 5 4 ಎಷ್ಟು ರೀ 20. ಆನ್ಸರ್ ಎಷ್ಟು 20. ನೆಕ್ಸ್ಟ್ ಕ್ವಶನ್, 2 trains 155 meter and 160 meter ಲಾಂಗ್ ರನ್ ಆಪೋಸಿಟ್ ಡೈರೆಕ್ಷನ್ಸ್ ಅಟ್ 74 km and 52 km. ಫೈಂಡ್ ಆ ಕ್ರಾಸಿಂಗ್ ಟೈಮ್ ಅಂತ ಕೇಳಿದ್ದಾರೆ. 155 ಮೀಟರ್ ಮತ್ತು 160 ಮೀಟರ್ ಉದ್ದದ 2 ರೈಲುಗಳು ವಿರುದ್ಧ ದಿಕ್ಕು ಮೀನ್ಸ್ ಆಪೋಸಿಟ್ ಸೈಡ್. ಓಕೆ, ಸೊ ಅಪೋಸಿಟ್. ಓಕೆ, ಸೊ ವೇಗದಲ್ಲಿ ಸಾಗುತ್ತೆ, ಅವು ಒಂದಾನೊಂದು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ರು. ಓಕೆ, ಆಪೋಸಿಟ್ ಅಂದ್ರೆ ನಾವು ಏನು ಮಾಡಬೇಕು ಆ್ಯಡ್ ಮಾಡಬೇಕು. ಸೊ 74 + 52 ಎಷ್ಟು ರೀ 126. ಯಾವಾಗ ಬರುತ್ತೆ ಇದು 18 7 126. ಅದೇ ಥರ 5 7 ಎಷ್ಟು 35. ಹಾಗಾದರೆ ಮೀಟರ್ ಪರ್ ಸೆಕೆಂಡ್ ಎಷ್ಟು ಬಂತು 35 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ರಿಲೇಟಿವ್ ಸ್ಪೀಡ್, ರಿಲೇಟಿವ್ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಎಷ್ಟು 155 ಮೀಟರ್ ಪ್ಲಸ್ 160 ಎಷ್ಟು 315. 315 ಡಿವೈಡೆಡ್ ಬೈ ಅವ್ರು ಏನು ಕೇಳಿದ್ದಾರೆ ಟೈಮ್. ಟೈಮ್ ಈಸ್ ಈಕ್ವಲ್ ಟು
ಡಿ ಬೈ ಎಸ್ 315 ಡಿಸ್ಟೆನ್ಸ್ ಬಂತು, ಸ್ಪೀಡ್ ಎಷ್ಟು ರೀ 35. ಸೊ ಒಂದ್ಲೆ ಬತ್ಲೆ. ಸೊ ಆನ್ಸರ್ ಎಷ್ಟು ಓಕೆನಾ. ಇದು ಯಾವ ಥರ ಅಂದರೆ ಇಲ್ಲಾಂದರೆ ಸೊ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಡೈರೆಕ್ಟಾಗಿ ಬಂದಿಲ್ಲ ಅಂದರೆ 126 ಟು 5/18 ಮಾಡಿ ಅದೇ ಬರುತ್ತೆ ಓಕೆನಾ. ಸೊ ಇದು ಸಮೇತ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಸಿಸ್ಟಮ್ ಪ್ರಶ್ನೆ. ಅಂಡ್ ಎಚ್ ಎಫ್ ಎಲ್ ಸಿಮ್ ಸರ್ ಎಚ್ ಎಫ್ ಎಲ್ ಸಿಮ್ ಮಿಕ್ಸ್ ಇದೆ ಓಕೆ. ಸೊ ವೆನ್ 1278, 2368 and 4318 are divided by greatest number x, remainder is y, find the 3x minus 14y ಅಂತ ಕೇಳಿದ್ರು ಓಕೆ. ಸೊ 1228, 2368 ಮತ್ತು 4318 ಸಂಖ್ಯೆಗಳನ್ನು ಗರಿಷ್ಠ ಸಂಖ್ಯೆ ಎಕ್ಸ್ ರಿಂದ ಭಾಗಿಸಿದಾಗ ಉಳಿಕೆ y ಆಗುತ್ತದೆ ಓಕೆನಾ. ಸೊ 3x minus 14y ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಮಾಡೋಣ ಬನ್ನಿ. ಸೊ ಡಿಫರೆನ್ಸ್ ಎಷ್ಟಿದೆ ಎಚ್ ಎಫ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತೀವಲ್ಲ. ಸೊ 8ರಲ್ಲಿ 8 ಹೋದ್ರೆ 0, 16ರಲ್ಲಿ 7 ಹೋದ್ರೆ 9, 22ರಲ್ಲಿ ಹೋದ್ರೆ 10, 8ಅಲ್ಲಿ 8 ಹೋದ್ರೆ 0, 11ಅಲ್ಲಿ 6 ಹೋದ್ರೆ 5, 42 ಅಲ್ಲಿ 23 ಹೋದ್ರೆ 19. ಸೊ ಇದು 8ಅಲ್ಲಿ 8 ಹೋದ್ರೆ 0, 11ಅಲ್ಲಿ 7 ಹೋದ್ರೆ 4, 42 ಅಲ್ಲಿ 12 ಹೋದ್ರೆ 30. ಇಷ್ಟು ಬಂತು ಸರಿ 0 ಅಲ್ವಾ ಇದು. ಎಲ್ಲನ್ನು ಸಮೇತ ಯಾವೊಂದು ನಂಬರ್ ಇಂದ ಡಿವೈಡ್ ಆಗುತ್ತೆ 10ರಿಂದ ಡಿವೈಡ್ ಆಗುತ್ತೆ. 10ನ ಡಿವಿಸಿಬಲ್ ಟು ಏನು ಲಾಸ್ಟಲ್ಲಿ 0 ಇರಬೇಕಲ್ವಾ. ಸೊ ಹಾಗಾದ್ರೆ ನಮ್ಗೆ ಎಚ್ ಎಫ್ ಎಷ್ಟು ಸಿಕ್ತು 10 ಸಿಕ್ತು. ಎಲ್ಲಾನು ಎಚ್ ಎಫ್ ಎಷ್ಟು ಸಿಕ್ತು 10 ಸಿಕ್ತು. ಬಟ್ ಇಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಇವ್ರು ಏನು ಮಾಡಿದ್ದಾರೆ 8 ಆ್ಯಡ್ ಮಾಡಿದ್ದಾರೆ 8 ಆ್ಯಡ್ ಮಾಡಿದ್ದಾರೆ 8 ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ 8 ಏನು ರಿಮೈಂಡರ್ ಅಲ್ವಾ. ಸೊ 8 ಏನು 10ನಿಂದ ಡಿವೈಡ್ ಮಾಡಿದ್ರೆ ಇದು ಎಷ್ಟು ಸಿಗುತ್ತೆ ಇಲ್ಲಿ 1270 ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗುತ್ತೆ. ಇನ್ನು ಉಳಿದಿರೋದು ಎಷ್ಟು ಸಿಗುತ್ತೆ 8. ಇಲ್ಲೂ ಸಮೇತ 8 ಉಳಿಯುತ್ತೆ. ಆದರೆ ಎಲ್ಸಿಎಂ ಎಷ್ಟು ಸರ್ ರಿಮೈಂಡರ್ ಎಷ್ಟು 8 ಓಕೆನಾ. ವೈ ವ್ಯಾಲ್ಯೂ ಎಷ್ಟು 8, ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು 10 ಓಕೆ. ಸೊ ಫೈಂಡ್ 3x 3 ಇಂಟು 10 ಮೈನಸ್ 14 ಇಂಟು 8 30 ಮೈನಸ್ 14 ಇಂಟು 8 ಎಷ್ಟು ರೀ 112. 112ಅಲ್ಲಿ 30 ಹೋದ್ರೆ 82 ಮೈನಸ್ 82 ಓಕೆನಾ ಮೈನಸ್ 82. ದ ಮಿನಿಮಮ್ ವ್ಯಾಲ್ಯೂ ಆಫ್ 8x ಪ್ಲಸ್ 14 ಪ್ಲಸ್ 3x ಸ್ಕ್ವೇರ್ ಇದು ಅಂತ ಹೇಳಿದ್ದಾರೆ. ಸೊ ಆಲ್ಜಿಬ್ರಾ ಪ್ರಶ್ನೆ. ಸೊ ಇದು ನಮ್ಗೆ ಒರಿಜಿನಲ್ ಆಗಿ ಯಾವ ಥರ ಬರುತ್ತೆ 3x ಸ್ಕ್ವೇರ್ ಪ್ಲಸ್ 8x ಪ್ಲಸ್ 14 ಈ ಥರ ಬರುತ್ತೆ ಅಲ್ವಾ. ಸೊ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ 4ac ಮೈನಸ್ ಬಿ ಸ್ಕ್ವೇರ್ ಬೈ 4a ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಇದು ಎ ಬಿ ಅಂಡ್ ಇದು ಸಿ. ಈಗ ಪುಟ್ ಮಾಡೋಣ 4 ಇಂಟು ಎ ಎಷ್ಟು 3, ಸಿ ಎಷ್ಟು 14 ಮೈನಸ್ ಬಿ ಸ್ಕ್ವೇರ್ ಎಷ್ಟು 8 ಸ್ಕ್ವೇರ್ 64 ಡಿವೈಡ್ ಬೈ 12, 4 ಇಂಟು 3 12 ಓಕೆನಾ. ಸೊ 4 3 ಎಷ್ಟಪ್ಪ 12, 12 ಇಂಟು 14 ಎಷ್ಟು 168, 168 ಅಲ್ಲಿ 64 ಹೋದ್ರೆ 4 ಡಿವೈಡ್ ಬೈ 12 ಓಕೆ. ಇದೆಷ್ಟಲಿ ಹೋಗುತ್ತೆ 26 ಜಾ 426 ಜಾ ಇದೆಷ್ಟಲಿ ಹೋಗುತ್ತೆ 4 3. ಸೊ ಡೈರೆಕ್ಟ್ ಆಗಿದೆ 3 ಇಂಟು 8 ಎಷ್ಟು 24 ಪ್ಲಸ್ 2 ಎಷ್ಟು 26. ಸೊ 8/2/3 ಆನ್ಸರ್ ಎಷ್ಟು ನಮಗೆ 8/2/3 ಮಿಕ್ಸ್ಡ್ ಫ್ರಾಕ್ಷನ್ ಓಕೆನಾ. ಸೊ ಇಫ್ ಎ ಪಾಲಿಗಾನ್ ಹ್ಯಾಸ್ 20 ಡಯಾಗ್ನಲ್ಸ್ ಫೈಂಡ್ ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತ ಕೇಳಿದ್ದಾರೆ ಓಕೆ. ಸೊ ನಮಗೆ ಫಾರ್ಮುಲಾ ಏನು ಎನ್ ಆಫ್ ಎನ್ ಮೈನಸ್ 3 ಇಂಟು ಡಯಾಗ್ನಲ್ಸ್ ಎಷ್ಟು 20 ಓಕೆ ಬೈ 2 ಎನ್ ಆಫ್ ಎನ್ ಮೈನಸ್ 3 ಈಕ್ವಲ್ ಟು 40. ಸೊ ಮಲ್ಟಿಪಲ್ ಮಾಡಿದ್ರೆ ಎನ್ ಸ್ಕ್ವೇರ್ ಮೈನಸ್ 3n ಮೈನಸ್ 40 ಜಿ. ಸೊ 3 ಬರಬೇಕು ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬರಬೇಕು 40. ಆ ಥರ ಯಾವುದು 8 ಮತ್ತು ಓಕೆನಾ. ಇದು ಮೈನಸ್ ಇದ್ರೆ ಮೈನಸ್ಸು ಇದು ಸೊ ಹಾಗಾದರೆ ನಮಗೆ ಎಷ್ಟು ಸಿಕ್ತು ಪ್ಲಸ್ನ ವ್ಯಾಲ್ಯೂ 8, ಪ್ಲಸ್ನ ವ್ಯಾಲ್ಯೂ ಎಷ್ಟು ಸಿಕ್ತು 8. ಸೊ ಹಾಗಾದರೆ ಇಂಟೀರಿಯರ್ ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎನ್ ಮೈನಸ್ 2 ಇಂಟು 180 ಡಿಗ್ರಿ ಮಾಡಿದ್ರೆ ಇಂಟೀರಿಯರ್ ಆ್ಯಂಗಲ್ ಸಿಗುತ್ತೆ. ಸೊ ಎನ್ ಎಷ್ಟು 8, 8 ಮೈನಸ್ 2 ಎಷ್ಟು 6, 6 ಇಂಟು 180 ಇಟ್ ಮೀನ್ಸ್ 18 ಇಂಟು 6 ಎಷ್ಟು 108, 1 0 ಮಾಡಿದ್ರೆ 1080 ಇದೆಯಾ. ಸೊ 1080 ಕ್ಲಿಯರ್.
So find cubes, there are 5 cubes each volume of 216,000 centimeter cube joined to form cuboid. Find lateral surface area. 2,16,000 ಸೆಂಟಿಮೀಟರ್ ಆಯತ ಹೊಂದಿರುವ 5 ಗಣಗಳ ಸೇರಿಸಿ ಒಂದು ಆಯತಾಕಾರದ ಘನ ರೂಪಿಸಲಾಗಿದೆ. ಅದರ ಪಾರ್ಶ್ವ ಮೇಲ್ಮೈ ಪ್ರದೇಶವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಲೆಂತ್ ಎಷ್ಟು 5x, ಸೊ ಬಿ ಎಷ್ಟು x, ಎಚ್ ಎಷ್ಟು x, ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ 5 ಕ್ಯೂಬ್ಸ್ ಅಂತ. ಓಕೆನಾ? ಸೊ ವ್ಯಾಲ್ಯೂಮು ಏನು ಎ ಕ್ಯೂಬ್, ಸೊ ವ್ಯಾಲ್ಯೂಮ್ ಕೊಟ್ಟಿದ್ರೆ ಎಷ್ಟು 216,000. ಹಾಗಾದ್ರೆ ಸೊ ಎಲ್ಲಿ ಸಿಗುತ್ತೆ ಕ್ಯೂಬ್ ರೂಟ್ ಆಫ್ ಇಷ್ಟು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯೂಬ್ ರೂಟ್ ಆಫ್ 216 ಎಷ್ಟು 6. ಸೊ 3 zeros ಅಂದರೆ 1. ಸೊ 1ನ ವ್ಯಾಲ್ಯೂ ಎಷ್ಟು ಸಿಕ್ತು 60. ಸೊ ಎಕ್ಸ್ನ ವ್ಯಾಲ್ಯೂ 1ನ ವ್ಯಾಲ್ಯೂ ಎಷ್ಟು ಸಿಕ್ತು 60. ಸೊ ಹಾಗಾದ್ರೆ ಎಲ್ನ ವ್ಯಾಲ್ಯೂ ಎಷ್ಟು ಸಿಕ್ತು 300. ಸೊ ಬಿನ ವ್ಯಾಲ್ಯೂ ಎಷ್ಟು 60. ಓಕೆನಾ? ಸೊ ಹೆಚ್ಚಿನ ವ್ಯಾಲ್ಯೂ ಎಷ್ಟು 60. ನಾವು ಈಗೇನು ಫೈಂಡ್ ಔಟ್ ಮಾಡಬೇಕು ಲ್ಯಾಟ್ರಲ್ ಸರ್ಫೇಸ್. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ 2 ಆಫ್ ಎಲ್ ಪ್ಲಸ್ ಬಿ ಟು ಎಚ್. ಓಕೆನಾ? ಸೊ 2 ಆಫ್ ಎಲ್ ಎಷ್ಟು 300 ಪ್ಲಸ್ 60 ಇಂಟು 60. 60 ಇಂಟು 2 ಎಷ್ಟು 120 ಇಂಟು 360. ಲಾಸ್ಟಲ್ಲಿ 2 zeros ಬರಬೇಕು. ಒಂದೇ ಆಪ್ಷನಲ್ಲಿ 0 ಇರೋದು. ಓಕೆನಾ? ಸೊ 6 ಇಂಟು 2 ಎಷ್ಟು 12. ಲಾಸ್ಟಲ್ಲಿ 2 ಬರಬೇಕು, ಬಂದಿದೆ. ಸೊ ಒಂದೇ ಆಪ್ಷನ್ ನಮಗಿರೋದು ಲಾಸ್ಟಲ್ಲಿ 00. ಕ್ಲಿಯರ್? ಸೊ ಮೋಡ್ ಕ್ವಶನ್ 67, 75, 81, 70, 65, 84, 75, 76, 85, 89, 62, 84, 72, 74, 89, 68, 83, 60, 82, 66, 77, 75 ಗೆ ಮೋಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸೊ ನಾವು ಆಪ್ಷನ್ ಎಲಿಮಿನೇಷನ್ ತಗೋಣ. ಸೊ 81 ಚೆಕ್ ಮಾಡೋಣ. ಎಷ್ಟಿದೆ 1 ಒಂದೇ. 75 1 2 3 ಇದು 3. ಓಕೆನಾ? 71 1 ಇದು ಆಗಲ್ಲ, ಇದು ಆಗಲ್ಲ. 67 1, ಹಾಗಾಗಿ ಜಾಸ್ತಿ ಎಷ್ಟು ಇರೋದು 75. ಆನ್ಸರ್ ಎಷ್ಟು 75. ಈ ಥರ ಡೈರೆಕ್ಟಾಗಿ ಮಾಡ್ಬೇಕು, ತೊಂದರೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಇದು ವೆರಿ ವೆರಿ ಇಂಪಾರ್ಟೆಂಟ್, ಎಂಪೆರಿಕಲ್ ಫಾರ್ಮುಲಾ. ಓಕೆ, ಸೊ ಅವರು ಏನು ಕೊಡ್ತಾರೆ ಅಂದರೆ ಮೀಡಿಯನ್ ಮೈನಸ್ ಮೀನ್ ಇದಲ್ವಾ, ಇದನ್ನು ಕೊಡಲ್ಲ ಡೈರೆಕ್ಟಾಗಿ. ಅವ್ರು ಏನು ಕೊಡ್ತಾರೆ ಮೀಡಿಯನ್ ಲೆಸ್ ದ್ಯಾನ್ ಮೋಡ್ ಕೇಳಿ, ಸೊ ವಿತ್ ಮೀನ್ಗೆ ಡಿಫ್ರೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತಾರೆ. ಆಗ ನಾವು ಏನು ಮಾಡಬೇಕು -1 -1 ಬರುತ್ತೆ. ಸೊ ಹಾಗಾಗಿ ಹೇಳ್ತೀನಿ ನೋಡಿ, ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಓಕೆನಾ? ಸೊ -1 ಮೈನಸ್ ಮಾಡಿದ್ರೆ ಇಲ್ಲಿ 2 ಮೀಡಿಯನ್ ಮೈನಸ್ 2 ಮೀನ್ ಬಂತು. ಆಗೇನಾಗುತ್ತೆ, ಇದು ಇಷ್ಟು ಕೊಟ್ಟಿರ್ತಾರೆ ಎಷ್ಟು 24.12. ಸೊ ಮೀಡಿಯನ್ ಮೈನಸ್ ಮೋಡ್ 2 1 ಜಾ 2.12.06. ಸೊ ಡೈರೆಕ್ಟಾಗಿ ಮಾಡೋದು 12.06. ಈ ಫಾರ್ಮುಲಾ ಎಂಪೆರಿಕಲ್ ಫಾರ್ಮುಲಾ ನೋಡ್ಕೋಬೇಕು, ಕಂಟಿನ್ಯೂಸ್ ಎಂಪೆರಿಕಲ್ ಫಾರ್ಮುಲಾ ನೋಡ್ಕೋಬೇಕು. ಎಲ್ ಪ್ಲಸ್ ಇದಲ್ವಾ ಅದು. ಓಕೆನಾ? ಸೊ ನಮಗೆ ಇನ್ನು ಏನೇನು ನೋಡ್ಕೊಂಡು ಹೋಗ್ಬೇಕಂದ್ರೆ ನಾವು ಕಾರ್ಡ್ಸ್ ಸರ್ಕಲಲ್ಲಿ ಕಾರ್ಡ್ಸ್ ನೋಡ್ಕೊಂಡು ಹೋಗ್ಬೇಕು. ಓಕೆನಾ? ಅದೇ ಥರ DCT TCT ಆ್ಯಂಡ್ 90 ಪ್ಲಸ್ θ/2 90 ಮೈನಸ್ θ/2 ಆರ್ಥೋ ಸೆಂಟರ್ ಸರ್ಕಮ್ ಸೆಂಟರ್ ಇವು ನೋಡ್ಕೊಂಡೋದ್ರೂ ಸಾಕು. ಓಕೆನಾ? ಸೊ ಮೆನ್ಸುರೇಷನಲ್ಲಿ ಕ್ಯೂಬಾಯ್ಡ್ ಆರ್ ಕ್ಯೂಬ್ದು ಕಟಿಂಗ್ ಕೇಳ್ತಿದ್ದಾರೆ. ಓಕೆನಾ? ಇದನ್ನು ನೋಡ್ಕೊಂಡು ಹೋಗ್ಬೇಕು. ಆಲ್ಜಿಬ್ರಾದಲ್ಲಿ x + 1/x ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದನ್ನು ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಇನ್ಯಾವುದು ಉಳಿದಿದೆ? ಏಜಸ್ ಅಲ್ಲಿ ಬೇಸಿಕ್ ಕ್ವಶನ್, ಪಾರ್ಟ್ನರ್ಶಿಪ್ ಅಲ್ಲಿ ಬೇಸಿಕ್ ಕ್ವಶನ್. ಸೊ ಹೈಟ್ ಅಂಡ್ ಡಿಸ್ಟೆನ್ಸ್ ಡೆಫಿನೆಟ್ಲಿ ಒಂದು ಕ್ವಶನ್ ಫಿಕ್ಸ್. ಹೈಟ್ ಅಂಡ್ ಡಿಸ್ಟೆನ್ಸ್, ಟ್ರಿಗ್ನೋಮೆಟ್ರಿ. ಹೈಟ್ ಅಂಡ್ ಡಿಸ್ಟೆನ್ಸ್ ಕೇಳಿದ್ರೆ ಟ್ರಿಗ್ನೋಮೆಟ್ರಿ ಕೇಳ್ತಿಲ್ಲ, ಟ್ರಿಗ್ನೋಮೆಟ್ರಿ ಕೇಳಿದ್ರೆ ಹೈಟ್ ಅಂಡ್ ಡಿಸ್ಟೆನ್ಸ್ ಕೇಳ್ತಿಲ್ಲ. ಓಕೆನಾ? ಇದನ್ನು ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಇಷ್ಟು. ಸೊ ಒಂದು 4 days ಗ್ಯಾಪ್ ಆಯಿತು. ಓಕೆನಾ? ದಯವಿಟ್ಟು ಅದಕ್ಕೆ ಸಾರಿ. ಸೊ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮಾಡ್ತಾರೇನೋ. ಓಕೆನಾ? ಸೊ ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಆಗ್ತಿದ್ರು, ಸೊ ಈಗಾಗಿಲ್ಲ ಅಂದರೆ ಆಗಸ್ಟ್ಗೆ ದಯವಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಕಂಟೆಂಟಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.